ನಿನ್ನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಾಗಿರ್ತಕ್ಕಂಥ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ನಡೆದಿರ್ತಕ್ಕಂಥ ಅವಘಡಕ್ಕೆ ಸಂಬಂಧಪಟ್ಟಂತೆ ಇಂದು ಏನಂದರೆ ಇಲ್ಲಿ ಲೋಕಲ್ ಇರ್ತಕ್ಕಂಥ ದಲ್ಲಾಳಿಗಳು ಈ ಸದ್ಯದ ಪರಿಸ್ಥಿತಿ ನೋಡಲು ಬಂದಿದ್ದಾರೆ. ಅವರು ಒಂದು ಆಕ್ರೋಶದ ಮಾತುಗಳನ್ನ ಹೇಳ್ತಾರೆ. ಏನಂತಂದರೆ ಇದು ನಮ್ಮ ಬ್ಯಾಡಗಿಯ ಮಾರುಕಟ್ಟೆ ಅಂದರೆ ನಮಗೆಲ್ಲರಿಗೂ ಅನ್ನ ಹಾಕಿದಂಥ ಒಂದು ಸ್ಥಳ. ಇಲ್ಲಿ ಯಾರೂ ಕೂಡ ಲೋಕಲ್ ಆಗಿರ್ತಕ್ಕಂಥ ಜನರು ಯಾರೂ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿಲ್ಲ. ಈ ಒಂದು ಘಟನೆಯಿಂದಾಗಿ ನಮಗೆ ತುಂಬ ನೋವಾಗಿದೆ. ಸಾಕಷ್ಟು ಒಂದು ನೋವನ್ನು ಈ ಒಂದು ನಿನ್ನೆ ನಡೆದಂಥ ಘಟನೆ ಮಾಡಿರುವಂಥದ್ದು. ಏನಂದರೆ ಇದಕ್ಕೆ ತಕ್ಕ ಶಾಸ್ತಿ ಆಗಬೇಕು. ಮತ್ತೇನಂದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಏನಾದರೂ ದರವನ್ನು ಹೆಚ್ಚ ಮಾಡಿ ಅಂತ ಹೇಳಿದರೆ ಈ ಒಂದು ಸಂಘ ಇತ್ತು, ವರ್ತಕರ ಸಂಘ ಇತ್ತು, ಒಂದು ಸಮಿತಿ ಇತ್ತು, ಒಂದು ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರಿದ್ದರು, ಅವ್ರು ಏನಾದರೂ ಮಾಡ್ತಿದ್ರು. ಆದರೆ ಈ ರೀತಿಯಾದಂಥ ಕೃತ್ಯ ಮಾಡಿದ್ದು ನಮಗೆ ಸಂಪೂರ್ಣವಾಗಿ ನೋವುಂಟು ಮಾಡಿದೆ. ಸಾಕಷ್ಟು ಒಂದು ಅಂತಂದರೆ ಈ ಬ್ಯಾಡಿಗೆ ಒಂದು ಮೆಣಸಿನಕಾಯಿ ಮಾರುಕಟ್ಟೆಗೆ ನಿನ್ನೆ ನಡೆದಂಥ ಘಟನೆ ಕಪ್ಪು ಚುಕ್ಕಿ ಆಗಿದೆ ಅಂತೇಳಿ ಹೇಳ್ತಾ ಇರುವಂಥ ಸದ್ಯ ಆ ಒಂದು ವರ್ತಕರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತನಾಡಿಸುವಂಥ ಪ್ರಯತ್ನ. ಸರ್ ನಮಸ್ತೆ. ನಿನ್ನೆ ನಡೆದಂಥ ಅವಘಡ ನಿಮ್ಗೆ ಗೊತ್ತಿದೆ, ಏನು ಹೇಳ್ತೀರಿ ಸರ್ ಆ ಘಟನೆ ಬಗ್ಗೆ? ಸರ್ ಇದೇನಿದೆ, ರೈತರೇನು ಮಾಡಿದ್ದೇನು ಅದೆಲ್ಲ ರೈತರೇನು ಮಾಡಿದ್ದಲ್ಲ, ಇದು ಉದ್ದೇಶಪೂರ್ವಕವಾಗಿ ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅಂಥವ್ರಿಗೆ ನಾವು ಕಠಿಣ ಶಿಕ್ಷೆ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಮತ್ತು ಇದು ನಮ್ಮಲ್ಲಿ ವರ್ತಕ ಸಂಘದಿಂದ ಏನಾದರೂ ನಾವು ಪರಿಹಾರ ಮಾಡ್ತಿದ್ವಿ. ಆದರೆ ಇವರು ಈ ಥರ ಮಾಡಿದ್ದು ತಪ್ಪು ಅನಿಸ್ತದೆ. ಮತ್ತು ಇದೇ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತೇಳಿ ತಮ್ಮಲ್ಲಿ ಹೇಳ್ತಿದ್ದೆ. ಎಷ್ಟು ನೋವಾಗುತ್ತೆ ಸರ್ ಅದು? ಒಂದು ರೀತಿ ರೈತರಿಗೆ ಹೃದಯ ಭಾಗ ಅಂತ ಕರಿತಿದ್ರು ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯನ್ನು. ಆ ಹೃದಯ ಭಾಗಕ್ಕೆ ಪೆಟ್ಟು ಬಿದ್ದುಬಿಟ್ಟಿದೆ. ಆ ಒಂದು ಆಫೀಸ್ ನೋಡ್ಬೋದು, ಈ ಒಂದು ವಾಹನಗಳು ನೋಡ್ಬೋದು, ನಿಮ್ಮ ಅಧ್ಯಕ್ಷರ ಕಾರುಗಳು ಸುಟ್ಟು ಕರಕಲಾಗಿವೆ. ಇವೆಲ್ಲ ಯಾರು ಕೃತ್ಯ ಅಂತೀರಿ? ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದೆ ಸರ್. ಇದು ಲೋಕಲ್ ನಮ್ಮ ಬ್ಯಾಡಗಿ ಲೋಕಲ್ ರೈತರು, ಇದು ಸುತ್ತಮುತ್ತ ಲೋಕಲ್ ರೈತರು ಯಾರಲ್ಲ. ಉದ್ದೇಶಪೂರ್ವಕವಾಗಿ ಇದು ಇಲ್ಲಿರೋ ಲೋಕಲ್ ರೈತರು ಯಾರು ಇಲ್ಲ, ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದ. ಇದ್ರ ಹಿಂದೆ ಏನೋ ಒಂದು ಒಟ್ಟು ಉದ್ದೇಶ ಇದೆ. ಅದು ದಯಮಾಡಿ ಇದನ್ನು ವಿಚಾರ ಮಾಡೋಕೆ ತಮ್ಮಲ್ಲಿ ಕೇಳ್ಬೋದು. ಸರ್ ನಿನ್ನೆ ಬ್ಯಾಡಗಿಯನ್ನು ನೋಡಿದ್ರಿ, ಬ್ಯಾಡಗಿ ರಣರಂಗವಾಗಿ ಬದಲಾಗಿಬಿಟ್ಟಿತ್ತು. ಯಾಕೆ ಈ ಘಟನೆ ಯಾಕೆ ನಡೀತು? ಎಷ್ಟು ಬೆಲೆ ಕುಸಿತ ಆಗಿತ್ತು, ಎಷ್ಟು ಬೆಲೆ ಏರಿಕೆ ಆಗಿತ್ತು? ಕಳೆದ ಒಂದು ವಾರದಿಂದ ಬೆಲೆ ಏರಿಕೆ ಮತ್ತು ಇಳಿಕೆ ಆಗ್ತಾ ಇದೆ ಅಂತ ರೈತರ ಒಂದು ಆಕ್ರೋಶ ಹೊರ ಹಾಕಿದ್ರು. ನಿನ್ನೆ ಏನಾಗಿತ್ತು ಅಂತ? ಇಲ್ಲ ಸರ್, ಅದಕ್ಕೆಲ್ಲ ತಕ್ಕಂತೆ ರೇಟ್ ಇತ್ತು. ಆದ್ರೆ ಅದು ಕ್ವಾಲಿಟಿ ಇಲ್ರಿ, ಮೆಣಸಿನ್ಕಾಯಿ ಕ್ವಾಲಿಟಿ ಇಲ್ಲ, ನೀರಕ್ಕೆ ಬಂದಿದ್ರು. ಹಿಂಗಾಗಿ ಅದಕ್ಕೆ ತಕ್ಕಂಗೆ ರೇಟ್ ಹಾಕಿದ್ರು. ಎಲ್ಲ ಚಲೋ ಆಗ್ಯವಲ್ರಿ, 31,000, 30,000, 29,000 ಹಿಂಗಾಗಿ ಅದಾವ್ರಿ. ಆದ್ರೆ ಇದು ಎಲ್ಲ ದೊಡ್ಡ ಅನ್ಯಾಯ ಮಾಡಿದ್ರಿ ರೈತರು. ಸ್ವಲ್ಪ ಅಂದ್ರೆ ಏನ್ರಿ, ಅದು ತಕ್ಕಂಗ ರೇಟ್ ಇತ್ತು ಬಿಡ್ರಿ. ಅದು ಎಲ್ಲ ಅಲ್ರಿ, ಭಾಳ ನೀರಕ್ಕೆ ಬಂದು ಅದಕ್ಕೆ ರೇಟ್ ಹಾಕಂದ್ರೆ ಹೆಂಗ್ ಹಾಕ್ಬೇಕು ಸರ್? ಭಾಳ ಕ್ವಾಲಿಟಿ ಇಲ್ಲ, ಎಲ್ಲ ಹಸಿ ಬಿಸಿದೈತಿ. ಖರೀದಾರಿಗೆ ಭಾಳ ತೊಂದರೆ ಆಗೈತಿ ಇದರಿಂದ ಪ್ಯಾಕಿಂಗ್ ಮಾಡಲಿಕ್ಕೆ. ಅದಕ್ಕೆ ಅವರು ಪಾಲ ಕ್ವಾಲಿಟಿ ತಂಬರಿ ಅಂತ ಅಂದರೂ ಸಹ ತಂದಿಲ್ಲ. ಹಸಿ ಬಿಸಿ ಇರೋದಕ್ಕೆ ಅವರದೇ ಆದಂಥ ಒಂದು ರೇಟ್ ಹಾಕಿದ್ರು. ಅದು ಈ ರೈತರು ಮಾಡ್ತಕ್ಕಂಥದ್ದು ದೊಡ್ಡ ತಪ್ಪು. ಫಸ್ಟ್ ಅವ್ರು ಏನಾದರೂ ಸಮಸ್ಯೆ ಪರಿಹಾರ ಬೇಕಾದರೆ ಕುಂದ್ರಿಸಿ ಕೇಳಿ ಎಲ್ಲ ಇದು ಮಾಡ್ಬೋದು. ಸರ್ಕಾರ ಜೊತೆ ಮಾತಾಡಿ MLA ಮಿತಿ ಮೀರಿ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ. ಸರ್ ನಿಮ್ಮ ಈ ಒಂದು ನಿಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬ್ಯಾಡಗಿ ಅಂತ ಇದೆಯಲ್ಲ ಕಟ್ಲ, ಎಷ್ಟು ಲಾಸ್ ಆಗಿರ್ಬೋದು? ಲಾಸ್ ಅಂತಾನೆ ಇದು ಏನ ಮಾಡೋಕ್ಕಾಗಂಗಿಲ್ಲ. ಎಷ್ಟು ಲಾಸ್ ಆಗೈತಿ ಅಂತ ಅಂದು ಸಮೀಪ ಒಂದು 50 ಲಕ್ಷ ರೂಪಾಯಿ ಮೇಲೆ ಬರೀ ಕಾರ್ಗಳು ಸುಟ್ಟಾರಿ. ಅದರ್ಸ್ ವೈಸ್ ಎಲ್ಲ ಟೋಟಲ್ 7 ಕಾರ್ ಸುಟ್ಟಾರ. ಒಂದು ಅಗ್ನಿಶಾಮಕ ವಾಹನನು ಫುಲ್ ಬಸ್ ಮಾಡ್ಯಾರ. ಮುಂದೆ ನೀವು ವರ್ತಕರು ಯಾವ ನಿರ್ಣಯವನ್ನು ತಗೊಂತೀರಿ ಅಂತ? ಮುಂದಿನ ದಿನಗಳಲ್ಲಿ ನಮ್ಮ ವರ್ತಕರು ಎಲ್ಲ ಒಂದು ಮೀಟಿಂಗ್ ಕರೀತಾರೆ. ಆ ನಿರ್ಣಯದಂತೆ ಮುಂದಿನ ಅಧ್ಯಕ್ಷರ ಮೀರಿಗೆ ಇದನ್ನ ಮುಂದಿನ ಮಾರುಕಟ್ಟೆಗೆ ಮಾಡಬೇಕು, ಬಿಡಬೇಕು. ಅದಿಷ್ಟ ಹೌದು, ಇನ್ನೂ 1 ಮಂತ್ವರೆಗೂ ರಜೆ ಇರಬಹುದು. ಇದಿಷ್ಟು ನಂತರ ಇಲ್ಲಿರ್ತಕ್ಕಂಥ ವರ್ತಕರ ಮಾತಾಗಿದೆ. ಒಂದು ರೀತಿ ಶಾಂತಿಯುತವಾಗಿ ಬಂದು ಕೇಳಿದ್ರೆ ನಾವು ಏನಾದರೂ ಒಂದು ಅನುಕೂಲ ಮಾಡಿಕೊಡ್ತಿದ್ವಿ ರೈತರಿಗೆ. ಆದರೆ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದಾಗಿತ್ತು. ಇದು ನಮಗೆ ತುಂಬ ನೋವಾಗಿದೆ ಅಂತೇಳಿ ಈಗ ವರ್ತಕರು ಹೇಳಿರುವಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.